ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತದಿಂದ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ಪ್ರವಾಸೋದ್ಯಮ ಮಂಡಳಿ ಹಾಗೂ ರೇಣುಕಾ ಯಲ್ಲಮ್ಮ ದೇವಿ ಪ್ರಾಧಿಕಾರದ ಮುಖಾಂತರ ಇವತ್ತು ಭಾರತ ಹುಣ್ಣಿಮೆ ಜಾತ್ರಾ ಅಂಗವಾಗಿ ಬಹಳ ವ್ಯವಸ್ಥಿತವಾಗಿ ನಾವು ಆಯೋಜನೆ ಮಾಡಿಕೊಂಡಿದ್ವಿ. ಅದಕ್ಕೆ ಸ್ಥಳೀಯ ಶಾಸಕರಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಅದೇ ರೀತಿ ನಮ್ಮ ಮಂಡಳಿಯ ಅಧ್ಯಕ್ಷರು, ಪ್ರವಾಸೋದ್ಯಮ ಸಚಿವರು, ಅದೇ ರೀತಿ ನಮ್ಮ ಮುಜರಾಯಿ ಸಚಿವರು ಎಲ್ಲರಿಗೂ ನಾನು ಕೃತಜ್ಞತೆ ಹೇಳಲಿಕ್ಕೆ ಬಯಸುತ್ತೇನೆ. ಈ ವರ್ಷ ತಾವು ನೋಡಬಹುದು, ಸರಿಸುಮಾರು 10 ಲಕ್ಷ ಭಕ್ತಾದಿಗಳು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ವ್ಯವಸ್ಥಿತವಾಗಿರುವಂತಹ ಒಂದು ನಾವು ಆವರಣವನ್ನು ಇಲ್ಲಿ ಸೃಷ್ಟಿ ಮಾಡಿದ್ವಿ. ಜನರು ಬರ್ತಾ ಇದ್ದಾರೆ, ದೇವಿ ದರ್ಶನ ಮಾಡಿಕೊಂಡು ಬಹಳ ಶಿಸ್ತಿಂದ ಅವರು ವಾಪಸ್ ಹೋಗ್ತಾ ಇದ್ದಾರೆ. ಇದೇ ರೀತಿಯ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಕೆಲಸ ಮಾಡಿದ್ವಿ. ಈ ನಿಟ್ಟಿನಲ್ಲಿ ನಮ್ಮ ಪ್ರಾಧಿಕಾರದ ಸೆಕ್ರೆಟರಿ ಅಶೋಕ್ ಅವರು ಇರ್ಬೋದು, ನಮ್ಮ SP ಸಾಹೇಬ್ರು ಇರ್ಬೋದು, ಎಲ್ಲ ನಮ್ಮ ತಂಡದ ಎಲ್ಲ ಸದಸ್ಯರು ಬಹಳ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಹಿಂದಿನ 15 ದಿವಸದಿಂದ ಸರಿಸುಮಾರು 200 ಲೋಡ್ ಅವರು ಕಸವನ್ನು ಇಲ್ಲಿಂದ ಡಿಸ್ಪೋಸ್ ಮಾಡಿದ್ದಾರೆ, ಸೈಂಟಿಫಿಕಲಿ ಡಿಸ್ಪೋಸ್ ಮಾಡಿದ್ದಾರೆ. ಅದಲ್ಲದೆ ಗೂಡಂಗ್ಲಿಗಳು ಇರ್ಬೋದು, ಅದರದ್ದು ರೋಡ್ ಮೇಲೆ ಇರೋ ಏನು ವ್ಯವಸ್ಥೆ ಇದೆ ಎಲ್ಲ ಬಹಳ ಶಿಸ್ತಿಂದ ಅವರು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ನೋಡ್ಬೋದು, ಬಹಳ ಎಲ್ಲರೂ ಭಕ್ತಾದಿಗಳು ಆರಾಮಾಗಿ ಬಂದು ಇಲ್ಲಿ ದೇವಿ ದರ್ಶನ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಇದಲ್ಲದೆ ಈ ವರ್ಷ ಪ್ರಾಧಿಕಾರದ ಮುಖಾಂತರ ಸ್ಪೆಷಲಿ ನಾವು ಮಜ್ಜಿಗೆ ದಾಸೋಹವನ್ನು ಆಯೋಜನೆ ಮಾಡಿದ್ದೀವಿ. ಫಸ್ಟ್ ಟೈಮ್ ಮಾಡ್ತಾ ಇದೀವಿ. ಸೊ ಬಹಳ ಯಶಸ್ಸಾಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಸರಿಸುಮಾರು 3 ಲಕ್ಷ ಭಕ್ತರಿಗೆ ನಾವು ಮಜ್ಜಿಗೆ ದಾಸೋಹ ಕೊಟ್ಟಿದ್ದೀವಿ. ನಮ್ಮ ಸೌದತ್ತಿ ನಾಕ ಇರ್ಬೋದು, ಜೋಗಳ ಬಾವಿ ಇರ್ಬೋದು, ರೇಣುಕಾ ಯಲ್ಲಮ್ಮ ಗುಡ್ಡ ಇರ್ಬೋದು, ಪ್ರತಿಯೊಂದು ಕಡೆ ಸರಿಸುಮಾರು 75 ಸಾವಿರದಿಂದ 1 ಲಕ್ಷ ನಾವು ಮಜ್ಜಿಗೆ ಪ್ಯಾಕೆಟ್ಗಳನ್ನು ವಿತರಣೆ ಮಾಡಿದ್ದೀವಿ. ಇದೆಲ್ಲ ಪ್ರಾಧಿಕಾರದ ಮುಖಾಂತರ ಆಗಿದೆ. ಇದಲ್ಲದೆ ನಾವು ಒಂದು ಮಾಸ್ಟರ್ ಪ್ಲಾನ್ ಡೆವಲಪ್ ಮಾಡಿದೀವಿ. ಈ ವರ್ಷದ ಯಶಸ್ಸು ಏನಿದೆ, ಇದರಿಂದ ಏನು ಕಲಿಕೆ ನಮಗೆ ಬಂದಿದೆ, ಮುಂದಿನ ವರ್ಷದ ಎಲ್ಲ ಹುಣ್ಣಿಮೆಗಳಲ್ಲಿ ಇನ್ನೂ ಬಹಳ ಶಿಸ್ತಿಂದ ಪದ್ಧತಿಯಿಂದ ಮಾಡ್ಕೊಳ್ಳಿಕ್ಕೆ ಕಡೆ ಇರುವಂತ ಮಾಸ್ಟರ್ ಪ್ಲಾನ್ ಅನ್ನು ಡಿಸೈನ್ ಮಾಡ್ತೀವಿ. ಪಾರ್ಕಿಂಗ್ ಲಾಟ್ಸ್ ಇರ್ಬೋದು, ಕುಡಿಲಿಕ್ಕೆ ನೀರು ಇರ್ಬೋದು, ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ಅದೇ ರೀತಿ ಶೌಚಾಲಯ ವ್ಯವಸ್ಥೆ ಇರ್ಬೋದು, ಎಲ್ಲದನ್ನು ಮಾಡ್ಕೊಳ್ಳಿಕ್ಕೆ ಮಾಸ್ಟರ್ ಪ್ಲಾನ್ ಅಲ್ಲಿ ನಾವು ಪ್ಲಾನ್ ಮಾಡ್ಕೊಂಡು ಅಪ್ರೂವಲ್ ತಗೊಳ್ತೀವಿ. ಈ ವರ್ಷನೂ ಈ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಕಟ್ಟುನಿಟ್ಟಾಗಿ ನಾವು ಮಾಡಿದ್ವಿ. ಈಗಾಗಲೇ ನಮ್ಮ DC ಸಾಹೇಬರು ಹೇಳಿದಾಗೆ ಈ ಬಾರಿ ವಿಶೇಷವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಾವು ಟ್ರಾಫಿಕ್ ವ್ಯವಸ್ಥೆ, ಸಾರ್ವಜನಿಕರ ಮೂವ್ಮೆಂಟ್ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಅವರ ಸಹಯೋಗದೊಂದಿಗೆ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಮುಖ್ಯ ಬದಲಾವಣೆ ಏನಪ್ಪಾ ಅಂತಂದ್ರೆ, ನಾವು DC ಅವರಿಗೆ ಒಂದು ಮನವಿ ಮಾಡ್ಕೊಂಡಿದ್ವಿ. ಔಟರ್ ರಿಂಗ್ ರೋಡ್ ಏನಿದೆ, ನಮ್ಮ ದೇವಸ್ಥಾನದ ಪ್ರಾಂಗಣದಲ್ಲಿ ಇರ್ತಕ್ಕಂಥ ಔಟರ್ ರಿಂಗ್ ರೋಡ್, ಅದು ಕಂಪ್ಲೀಟ್ ಆಗಿರಲಿಲ್ಲ. ಸುಮಾರು 1.5 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಅಂತರದಲ್ಲಿ ಅದು ಇನ್ಕಂಪ್ಲೀಟ್ ಆಗಿತ್ತು. ಅದನ್ನ ನಾವು ಅವರಿಗೆ ಮನವಿ ಮಾಡಿಕೊಂಡಾಗ ಕೇವಲ 10 ದಿನಗಳಲ್ಲಿ ಅವರು ಅದನ್ನ ನಿರ್ಮಿತಿ ಕೇಂದ್ರದ ಮುಖಾಂತರ ಅದನ್ನ ಕಂಪ್ಲೀಟ್ ಮಾಡಿಕೊಟ್ರು. ಆ ಒಂದು ಔಟರ್ ರಿಂಗ್ ರೋಡ್ ನಿಂದಾಗಿ ನಮಗೆ ಉಗುರುಗೊಳದಿಂದ ಸೌದತ್ತಿ ನಾಕ, ಮುಂದೆ ಜೋಗಳಬಾವಿ ನಾಕ, ಟು ಅಂಡ್ ಫ್ರೋ ಮೂವ್ಮೆಂಟ್ ಬಹಳ ಅನುಕೂಲ ಆಗಿದೆ. ಇದ್ರ ಜೊತೆಗೆ ಈ ಒಂದು 1.5 ಕಿಲೋಮೀಟರ್ ಏನು ಹೊಸದಾಗಿ ಔಟರ್ ರಿಂಗ್ ರೋಡ್ ಮಾಡಿದ್ದಾರೆ, ಅದರ ಅಕ್ಕಪಕ್ಕಗಳಲ್ಲಿ ನಮಗೆ ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಸಿಕ್ತು. ಅದ್ರ ಜೊತೆಗೆ ಅಲ್ಲಿ ಬಂದಿರತಕ್ಕಂತಹ ಸಾರ್ವಜನಿಕರಿಗೆ, ಭಕ್ತರಿಗೆ ಇವರು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಲೈಟಿಂಗ್ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಇದರಿಂದಾಗಿ ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಬಹಳ ಅನುಕೂಲ ಆಗಿದೆ. ಇದ್ರ ಜೊತೆಗೆ ಸುಮಾರು 1500 ಪೊಲೀಸ್ ಮತ್ತು ಹೋಮ್ ಗಾರ್ಡ್ ಅನ್ನ ಈ ಬಾರಿ ವಿಶೇಷವಾಗಿ ನಾವು ಇಲ್ಲಿ ನಿಯೋಜಿಸ್ಬಿಟ್ಟು ಈ ರಸ್ತೆ ಇಕ್ಕೆಲಗಳಲ್ಲಿ ಇರ್ತಕ್ಕಂಥ ಗೂಡಂಗಟ್ಟನ್ನ ತೆಗೆಸ್ಲಿಕ್ಕೆ ಜಿಲ್ಲಾಡಳಿತ ಸಹಯೋಗ ಮಾಡಿದ್ವಿ. ಪುರಸಭೆಯವರಿಗೆ ಕೆಲವೊಂದು ಕಡೆ ವಿಶೇಷವಾಗಿ DC ಅವ್ರ ಮುಖಾಂತರ ಮನವಿ ಮಾಡಿಕೊಂಡಾಗ ಅನವಶ್ಯಕ ಅಂಗಡಿಗಳನ್ನ ತೆಗೆಸಲಾಗಿದೆ. ಜೊತೆಗೆ ಮುಖ್ಯವಾಗಿ ನಾವು ಕಳೆದ ಬಾರಿಯಲ್ಲಿ ಬಂದಾಗೆಲ್ಲ ನಿಂತ್ಕೊಳ್ಳಿಕ್ಕೂ ಆಗದೇ ಇರುವಂತ ಒಂದು ಪರಿಸ್ಥಿತಿ ಇತ್ತು. ಅಕ್ಕಪಕ್ಕ ಅನವಶ್ಯಕವಾಗಿ ಇರತಕ್ಕಂಥ ಟಾಯ್ಲೆಟ್ಗಳನ್ನ ಇಲ್ಲಿಂದ ತೆಗೆಸಿ ಪಾರ್ಕಿಂಗ್ಗಳಲ್ಲಿ ವಿಶೇಷವಾಗಿ ಹೆಚ್ಚಿನ
ಟಾಯ್ಲೆಟ್ಗಳನ್ನ ಕೂಡ ನಿರ್ಮಾಣ ಮಾಡಿಸಿದ್ದಾರೆ ಡಿ ಸಿ ಸಾಹೇಬರು. ಇದೆಲ್ಲದರಿಂದ ಜೊತೆಗೆ ಯಾವುದೇ ರಸ್ತೆಗಳಲ್ಲಿ ಪಾರ್ಕಿಂಗ್ಗೆ ನಾವು ಅವಕಾಶ ಕೊಟ್ಟಿಲ್ಲ. ಇದರಿಂದಾಗಿ ತಾವು ನೋಡಬಹುದು ತುಂಬಾ ಸ್ಮೂತ್ ಆಗಿ ಜನರಿಗೆ ಓಡಾಡ್ಲಿಕ್ಕೆ ಅನುಕೂಲ ಆಗಿದೆ. ಈಗಾಗಲೇ ಡಿ ಸಿ ಅವರು ಹೇಳಿದಾಗೆ ಈಗ ಇದರಿಂದ ಆಗಿರ್ತಕ್ಕಂಥ ಅನುಭವವನ್ನು ನಮ್ಮ ಮಾಸ್ಟರ್ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಉಪಯೋಗ ಮಾಡ್ತೀವಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಕ್ಯೂ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಮತ್ತಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ ಅವ್ರ ಜೊತೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.